ಸ್ಪೆಷಲ್ ಪಾರ್ಟ್ನರ್ ಅಟಿಕಾ ಗೋಲ್ಡ್ ಕಂಪನಿ. ಪುನೀತ್ ಸಮಾಧಿ ಬಳಿ ಪುಣ್ಯ ಸ್ಮರಣೆ ಕಾರ್ಯ ಆಯಿತು. ಅದಾದ್ಮೇಲೆ ಈಗ ಅವರ ನಿವಾಸ ಸದಾಶಿವನಗರ ನಿವಾಸದಲ್ಲಿ ಪುಣ್ಯ ಸ್ಮರಣೆ ಕಾರ್ಯ ನಡೆಯಲಿರುವಂಥದ್ದು. ಈಗಾಗಲೇ ಗಣ್ಯರು, ಚಿತ್ರರಂಗದ ಆಪ್ತರು ಆಗಮಿಸ್ತಾ ಇದ್ದಾರೆ ಅವರ ನಿವಾಸಕ್ಕೆ. ಸಿಎಂ ಬೊಮ್ಮಾಯಿ ಕೂಡ ಅಪ್ಪು ಮನೆಗೆ ಬರಲಿದ್ದಾರೆ. ಸುಮಾರು 1,500ರಿಂದ 2,000 ಜನ ಪ್ರಮುಖರಿಗೆ ಮಾತ್ರ ಆಹ್ವಾನವನ್ನು ನೀಡಲಾಗಿರುವಂಥ ಹಿನ್ನೆಲೆಯಲ್ಲಿ ಅವರುಗಳು ಮಾತ್ರ ಬರಲಿದ್ದಾರೆ ಇವತ್ತು. ಸೊ ಹೀಗಾಗಿ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸ್ವಾಮೀಜಿಗಳಾಗಿರ್ಬೋದು, ಸಿನಿ ರಂಗದ ಗಣ್ಯರಾಗಿರ್ಬೋದು, ಮತ್ತು ಒಂದು ಕಡೆ ರಾಜಕೀಯ ರಂಗದ ಗಣ್ಯರಾಗಿರ್ಬೋದು, ಅವರೆಲ್ಲರೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ಒಬ್ಬೊಬ್ಬರಾಗಿ ಆಗಮಿಸ್ತಾ ಇರುವಂಥದ್ದು. ಪುನೀತ್ ಅವರ ಪುಣ್ಯ ಸ್ಮರಣೆ ಕಾರ್ಯ ಅವರ ನಿವಾಸದಲ್ಲೂ ಕೂಡ ನಡೀತಾ ಇದೆ. ಹೀಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಸ್ಥಳದಲ್ಲಿ ಪುಣ್ಯ ಸ್ಮರಣೆ ಕಾರ್ಯ ನಡೆದ ಬಳಿಕ ಅಂದರೆ ಅಲ್ಲಿ ಆ ಒಂದು ಸ್ಥಳದಲ್ಲಿ ಬರೀ ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಕುಟುಂಬ ಸೇರಿದಂತೆ ಇಡೀ ರಾಜ್ ಫ್ಯಾಮಿಲಿ ಅವರು ಮಾತ್ರ ಆಗಮಿಸಿದರು. ಬರೀ ಅವ್ರಿಗೆ ಮಾತ್ರ ಅಲ್ಲಿ ಅವಕಾಶವನ್ನು ನೀಡಲಾಗಿತ್ತು. ಇನ್ನು ಅವರ ನಿವಾಸದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ನಿವಾಸಕ್ಕೆ ಗಣ್ಯರಿಗೆ ಆಹ್ವಾನವನ್ನು ನೀಡಲಾಗಿದೆ ಇವತ್ತು. ಸಿನಿ ರಂಗದ ಗಣ್ಯರಾಗಿರ್ಬೋದು, ರಾಜಕೀಯ ರಂಗದ ಗಣ್ಯರಾಗಿರ್ಬೋದು, ಇನ್ನು ಕೆಲವು ಸ್ವಾಮೀಜಿಗಳು ಕೂಡ ಬರ್ತಾ ಇದ್ದಾರೆ ಅವರ ನಿವಾಸಕ್ಕೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಗಂಗಾಧರ್, ಸಮಾಧಿ ಸ್ಥಳದಲ್ಲಿ ಕಾರ್ಯ ಮುಗಿದ ಬಳಿಕ ಸದಾಶಿವನಗರದಲ್ಲಿ ಕಾರ್ಯವನ್ನ ಮಾಡಲಾಗ್ತಾ ಇರುವಂತದ್ದು. ಗಣ್ಯರು ಈಗ ಆಲ್ರೆಡಿ ಆಗಮಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಯಾವಾಗ ಬರಲಿದ್ದಾರೆ ಮತ್ತೆ ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ನಿವಾಸದಲ್ಲಿ? ಎಸ್ ಪೃಥ್ವಿರಾಜ್, ಅಪ್ಪು ಪುಣ್ಯಸ್ಮರಣೆಯನ್ನು ಮನೆಯ ಸಂಪ್ರದಾಯದಂತೆ ಬಹಳ ಅಚ್ಚುಕಟ್ಟಾಗಿ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಮಾಡ್ತಾ ಇರುವಂಥದ್ದು. ಬೆಳಗ್ಗೆ 8:30ಕ್ಕೆ ಅವರ ಮನೆಯಿಂದ ಎಲ್ಲ ಕೂಡ ಸಮಾಧಿ ಸ್ಥಳಕ್ಕೆ ಹೋಗಿ ಅಲ್ಲೂ ಕೂಡ ಎಲ್ಲ ಪೂಜೆಯನ್ನು ಮಾಡಿ ಅಲ್ಲಿ ಎಲ್ಲ ಅಪ್ಪು ಇಷ್ಟದ ಒಂದು ವಿವಿಧ ಬಗೆಯ ಅಡುಗೆಗಳನ್ನು ಅಲ್ಲಿ ಇಟ್ಟು ಎಲ್ಲ ಕೂಡ ಪೂಜೆಗಳನ್ನು ಮುಗಿಸ್ಕೊಂಡ್ಬಂದು ಮನೆಯಲ್ಲಿ ಬಂದಿರುವಂಥದ್ದು. ಜೊತೆಗೆ ಈಗಾಗಲೇ ಮನೆಯಲ್ಲೂ ಕೂಡ ಪೂಜೆಯನ್ನು ಮುಗಿಸಿದ್ದಾರೆ. ಈಗಾಗಲೇ ಗಣ್ಯರಾಗಿರ್ಬೋದು, ಸಿನಿ ಕಲಾವಿದರಾಗಿರ್ಬೋದು, ಅವರ ಕುಟುಂಬಸ್ಥರಾಗಿರ್ಬೋದು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಜೊತೆಗೆ ಎಲ್ಲ ಬೇಕಾದಂಥ ವ್ಯವಸ್ಥೆಯನ್ನು ಈಗ ಮಾಡ್ಕೊಂಡಿರುವಂಥದ್ದು ನೋಡ್ಬೋದು. ಈಗ ತಿಂಡಿಗೆ ಎಲ್ಲ ಒಂದು ಮನೆಯ ಮುಂಭಾಗದಲ್ಲಿ ಅಂದರೆ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಎರಡೂ ಮನೆಗೆ ಸೇರಿದಂತೆ ಒಂದು ಶಾಮಿಯಾನದ ಒಂದು ವ್ಯವಸ್ಥೆಯನ್ನು ಹಾಕಿಕೊಳ್ಳಲಾಗಿತ್ತು. ಸದ್ಯ ಈಗಾಗಲೇ ಪೊಲೀಸರು ಕೂಡ ಇಲ್ಲಿ ಬಂದೋಬಸ್ತ್ಗೆ ನಿಯೋಜನೆಯನ್ನು ಮಾಡ್ಕೊಂಡಿದ್ದಾರೆ. ಯಾಕಂದರೆ ಇಲ್ಲಿ ಈಗ ಇನ್ನು ಕ್ಯಾಬಿನೆಟ್ ಮುಗಿದ ಬಳಿಕ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಕೂಡ ಬರುವಂತಹ ಒಂದು ಸಾಧ್ಯತೆ ಇರುವಂಥದ್ದು. ಅಂದರೆ ಈ ಬಗ್ಗೆ ಕೂಡ ಬೆಳಗ್ಗೆ ಕೂಡ ಮುಖ್ಯಮಂತ್ರಿಗಳು ಮಾತನಾಡುವಾಗ ನಾನು ಕ್ಯಾಬಿನೆಟ್ ಮುಗಿಸ್ಕೊಂಡು ಸೀದಾ ಪುಣ್ಯಸ್ಮರಣೆ ಇಲ್ಲಿ ಹೋಗ್ತೀನಿ, ಭಾಗಿಯಾಗ್ತೀನಿ ಅಂತ ಹೇಳಿ ಖುದ್ದಾಗಿ ಸಿಎಂ ಹೇಳಿದ್ದಾರೆ. ಹೀಗಾಗಿ ಈಗಾಗಲೇ ಡಿಸಿಪಿ ಅನುಚೇತ್ ಕೂಡ ಕೇಂದ್ರ ವಿಭಾಗದವರು ಬಂದು ಕೂಡ ಭದ್ರತೆಯನ್ನು ಪರಿಶೀಲನೆ ಮಾಡಿ ಕುಟುಂಬದ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಜೊತೆಗೆ ಪೊಲೀಸರನ್ನು ಹೆಚ್ಚು ನಿಯೋಜನೆ ಮಾಡಿಕೊಂಡಿದ್ದಾರೆ. ಯಾಕಂದರೆ ಅಭಿಮಾನಿಗಳು ಬಂದು ಇಲ್ಲಿ ಜಮಾವಣೆ ಆಗಬಹುದು ಅನ್ನೋ ನಿಟ್ಟಿನಲ್ಲಿ. ಮತ್ತು ಇಲ್ಲಿ ಆ ಸಿನಿಕರ ರಂಗದ ಕಲಾವಿದರೆಲ್ಲರೂ ಕೂಡ ಇಲ್ಲಿ ಬರ್ತಾ ಇರ್ತಾರೆ ಅಂತ ಹೇಳಿ ಈಗ ಸದ್ಯ ಇಲ್ಲಿ ಬಂದೋಬಸ್ತನ್ನು ಮಾಡಿಕೊಂಡಿದ್ದಾರೆ. ಬ್ಯಾರಿಕೇಡ್ಗಳನ್ನು ಹಾಕಿ ಎರಡೂ ಬದಿಯಲ್ಲಿ ಅಂದರೆ ಈ ಮನೆ ಮುಂಭಾಗದ ರಸ್ತೆ ಸಂಪೂರ್ಣವಾಗಿ ತಮ್ಮ ಸುಪರ್ದಿಗೆ ಪೊಲೀಸರು ತೆಗೆದುಕೊಂಡಿರುವಂಥದ್ದು ನೋಡ್ಬೋದು. ಸಂಪೂರ್ಣವಾಗಿ ಟ್ರಾಫಿಕ್ ಪೊಲೀಸರಾಗಿರ್ಬೋದು ಮತ್ತು ಲ್ಯಾಂಡ್ ಆರ್ಡರ್ ಪೊಲೀಸರು ಎಲ್ಲರೂ ಕೂಡ ತಮ್ಮ ಇಲ್ಲಿ ಟ್ರಾಫಿಕ್ ಇಲ್ಲಿ ಇರುವಂಥದ್ದು. ಜೊತೆಗೆ ಎಲ್ಲ ಒಂದು ರೋಡ್ ಕ್ಲಿಯರೆನ್ಸ್ ಮಾಡಿ ಯಾವುದೇ ವೆಹಿಕಲ್ಸ್ ಅನ್ನು ಕೂಡ ಇಲ್ಲಿ ಬಿಡ್ತಾ ಮೂವ್ಮೆಂಟ್ ಆಗ್ತಾ ಇಲ್ಲ. ಕೇವಲ ಮನೆಗೆ ಬರುವಂಥ ಸಂಬಂಧಿಕರು ಮತ್ತು ಕುಟುಂಬಸ್ಥರಿಗೆ ಮಾತ್ರ ಒಳಗಡೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಅಂದರೆ ಈಗಾಗಲೇ ಸಿನಿರಂಗದ ಹಿರಿಯ ಕಲಾವಿದರಾಗಿರುವಂತಹ ಸರೋಜಾದೇವಿ ಆಗಿರ್ಬೋದು, ರಂಗಾಯಣ ರಘು ಆಗಿರ್ಬೋದು, ಮತ್ತು ರೋಷನ್ ಬೇಗ್ ಆಗಿರ್ಬೋದು, ಎಲ್ಲರೂ ಕೂಡ ಒಬ್ಬೊಬ್ಬರೇ ರಾಜಕೀಯ ಗಣ್ಯ ವ್ಯಕ್ತಿಗಳು, ಸಿನಿ ಕಲಾವಿದರಾಗಿರ್ಬೋದು ಮತ್ತು ಅವರ ಕುಟುಂಬಸ್ಥರಾಗಿರ್ಬೋದು ಎಲ್ಲರೂ ಕೂಡ ಒಬ್ಬೊಬ್ಬರೇ ಈಗ ಬರ್ತಾ ಇದ್ದಾರೆ. ಮತ್ತು ಅವರ ಕುಟುಂಬಸ್ಥರು, ಅವರ ಸಂಬಂಧಿಕರು ಕೂಡ ಪೂಜೆಯನ್ನು ಮುಗಿಸ್ಕೊಂಡು ಒಬ್ಬೊಬ್ಬರೇ ಇಲ್ಲಿಂದ ತೆರಳ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈಗ ಪೂಜೆ ಕೂಡ ಈಗ ಸದ್ಯ ಮುಗಿದಿರುವಂಥದ್ದು. ಈಗ ಪೂಜೆಯನ್ನು ಮುಗಿಸ್ಕೊಂಡು ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಒಬ್ಬೊಬ್ಬರೇ ಒಟ್ಟಾಗಿ ಹೋಗ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಕೂಡ ನೋಡ್ಬೋದು, ಅಲ್ಲಿ ಸಿನಿರಂಗದ ಕಲಾವಿದರೆಲ್ಲರೂ ಕೂಡ ಒಬ್ಬೊಬ್ಬರೇ ಪೂಜೆಯನ್ನು ಮುಗಿಸ್ಕೊಂಡು ಬರ್ತಾ ಇರೋದ್ರ ಬಗ್ಗೆ ಕೂಡ ಮುಮ್ಮಸ್ತಿರುತ್ತೆ. ಒಟ್ಟಾರೆಯಾಗಿ ಆ ಪುಣ್ಯಸ್ಮರಣೆಯ ಒಂದು ಕಾರ್ಯಕ್ರಮ ಏನಿದೆ, ಯಾವ ಅವರ ಮನೆಯ ಸಂಪ್ರದಾಯ ಅಂತ ಯಾವುದೇ ರೀತಿ ತೊಡಕುಗಳು ಬಾರದಂತೆ ಅವರ ಮನೆಯಲ್ಲಿ ಎಲ್ಲ ಒಂದು ಅವರ ಪೂಜೆ ವಿಧಿವಿಧಾನಗಳೇನಿದೆ ಆ ಸ್ಮರಣೆ ಎಲ್ಲ ಕೂಡ ಮಾಡಿರುವಂಥದ್ದು. ಜೊತೆಗೆ ಸಮಾಧಿ ಬಳಿ ಸಹ ಅಲ್ಲಿ ಅಚ್ಚುಕಟ್ಟಾಗಿ ಎಲ್ಲ ಒಂದು ಪೂಜೆ ವಿಧಿವಿಧಾನವನ್ನು ಮಾಡಿದರು. ಮತ್ತು ಮನೆಯಲ್ಲೂ ಕೂಡ ಮಾಡಿ ಮತ್ತು ಎರಡೂ ಬದಿಯಲ್ಲೂ ಕೂಡ ವಿಶೇಷವಾದಂಥ ಹೂ ಅಲಂಕಾರಗಳನ್ನು ಮಾಡಿ ಮನೆಯಲ್ಲಿ ಅವರಿಗೆ ಪೂಜೆಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಇನ್ನೂ ಕೂಡ ಮಧ್ಯಾಹ್ನದ ನಂತರವೂ ಕೂಡ ಅವರ ಸಂಬಂಧಿಕರು ಮತ್ತು ಸಿನಿರಂಗದ ಕಲಾವಿದರು ಒಬ್ಬರೇ ಬರ್ತಾ ಇರುವಂತಹ ಸಾಧ್ಯತೆ ನೆಲೆಯಲ್ಲಿ ಅವರಿಗೆ ಬೇಕಾದಂತಹ ಒಂದು ತಿಂಡಿ ವ್ಯವಸ್ಥೆ ಮತ್ತು ಮಧ್ಯಾಹ್ನದ ಊಟ ವ್ಯವಸ್ಥೆಗಳ ಕೂಡ ಮಾಡಿ ಅವರಿಗೆ ಎಲ್ಲರೂ ಕೂಡ ಈಗಾಗಲೇ ಊಟದ ವ್ಯವಸ್ಥೆ ಕೂಡ ನಡೀತಾ ಇದೆ. ಒಟ್ಟಿನಲ್ಲಿ ಯಾವುದೇ ಸಮಸ್ಯೆಗಳು ಬರದಂತೆ ಅವರ ಮನೆಯ ಕುಟುಂಬಸ್ಥರೆಲ್ಲ ಕೂಡ ಅಚ್ಚುಕಟ್ಟಾಗಿ ಒಂದು ವಿಧಿವಿಧಾನ